ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಷಡ್ಯಂತ್ರ ಇದೆಯಾ? ಬಂಧಿತ ಆರೋಪಿಗಳ ಬಗ್ಗೆ ಅನುಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಯಾರ್ಯಾರನ್ನೋ ಹೆಂಗೆ ಅರೆಸ್ಟ್ ಮಾಡಲಿಕ್ಕಾಗುತ್ತೆ, ಯಾರ್ಯಾರನ್ನೋ ಹೆಂಗೆ ಆರೋಪಿ ಅಂತ ಹೇಳಲಿಕ್ಕೆ ಆಗುತ್ತೆ? ಕೊಲೆ ಕೇಸ್ನಲ್ಲಿ ಯಾರನ್ನೋ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮುಸ್ಲಿಂ ಮುಖಂಡರ ಭೇಟಿಗೂ ಸಮಯ ಅಥವಾ ಸಮರ್ಥನೆಯನ್ನು ಮಾಡಿದ್ದಾರೆ ಸಚಿವರು. ಬರೋರಿಗೆ ಬೇಡ ಅಂತ ಹೇಳೋಕ್ಕಾಗತ್ತಾ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಮುಸ್ಲಿಂ ಸಚಿವರು ಅಥವಾ ಮುಸ್ಲಿಂ ಮುಖಂಡರು ಸಚಿವರನ್ನು ಭೇಟಿಯಾಗಿರುವ ವಿಚಾರ ಬರೋರಿಗೆ ಬೇಡ ಅಂತ ಹೇಳೋಕ್ಕಾಗತ್ತಾ ಅಂತ ಹೇಳಿದ್ದಾರೆ. ಇಲ್ಲಿ ಈ ಕೇಸ್ನಲ್ಲಿ ಯಾವುದೇ ಷಡ್ಯಂತ್ರನೂ ಇಲ್ಲ ಅಥವಾ ಸುಮ್ಮನೆ ಯಾರನ್ನೋ ಆರೋಪಿಗಳನ್ನಾಗಿ ಮಾಡಿಲ್ಲ. ಮುಸ್ಲಿಂ ಮುಖಂಡರು ಭೇಟಿ ಆದರೆ ಅದಕ್ಕೆ ಬೇರೆ ಬಣ್ಣವನ್ನು ಕಲ್ಪಿಸುವ ಅಗತ್ಯ ಇಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಆರೋಪಿ ಅಂತ ಹೇಳ್ಬಿಡಕ್ಕಾಗ ಮರ್ಡರ್ ಕೇಸ್ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಬಂದು ಹೇಳೋಕ್ಕಾಗುತ್ತಾ? ಅಲ್ಲ, ನಿನ್ನೆ ಮುಸ್ಲಿಂ ಸಮುದಾಯ ಮುಖಂಡರು ಕೂಡ ತಮ್ಮ ಅವ್ರು ಬಂದರು, ನಾನೇನು ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳೋಕ್ಕಾಗುತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ಅವರು ಬಂದಿದ್ರು, ಮತ್ತು ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ದರು, ಬಂದು ನಾನು ಭೇಟಿ ಮಾಡಿದರು. ಅವರು ಬರ್ಬೋದಾಗಿತ್ತು. ಏನೋ IBಗೆ ಬರೋದಕ್ಕೆ, ಸರ್ಕಿಟ್ ಹೌಸಿಗೆ ಬರೋದಕ್ಕೆ ನಾವು ಯಾರು ತಡೆ ಇಲ್ವಲ್ಲ. ಅಲ್ಲದೆ ಯಾರನ್ನೋ ಹೆಂಗಾರೋ ಆರೋಪಿ ಅಂತ ಹೇಳ್ಬಿಡಕ್ಕಾಗ ಮರ್ಡರ್ ಕೇಸ್ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಬಂದು ಹೇಳೋಕ್ಕಾಗುತ್ತಾ? ಅಲ್ಲ, ನಿನ್ನೆ ಮುಸ್ಲಿಂ ಸಮುದಾಯ ಮುಖಂಡರು ಕೂಡ ತಮ್ಮ ಅವ್ರು ಬಂದರು, ನಾನೇನು ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳೋಕ್ಕಾಗುತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ಅವರು ಬಂದಿದ್ದರು, ಮತ್ತು ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ದರು, ಬಂದು ನಾನು ಭೇಟಿ ಮಾಡಿದರು. ಅವರು ಬರ್ಬೋದಾಗಿತ್ತು. ಏನೋ IBಗೆ ಬರೋದಕ್ಕೆ, ಸರ್ಕಿಟ್ ಹೌಸಿಗೆ ಬರೋದಕ್ಕೆ ನಾವು ಯಾರು ತಡೆ ಇಲ್ವಲ್ಲ. ಅಲ್ಲದೆ ಯಾರನ್ನೋ ಹೆಂಗಾರೋ ಆರೋಪಿ ಅಂತ ಹೇಳ್ಬಿಡಕ್ಕಾಗ ಮರ್ಡರ್ ಕೇಸ್ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಬಂದು ಹೇಳೋಕ್ಕಾಗುತ್ತಾ? ಅಲ್ಲ, ನಿನ್ನೆ ಮುಸ್ಲಿಂ ಸಮುದಾಯ ಮುಖಂಡರು ಕೂಡ